ನಮಸ್ಕಾರ ವೀಕ್ಷಕರೇ, ವರ್ಲ್ಡ್ ಎಜುಕೇಷನ್ ಸೆಂಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ MBBS ಮಾಡಬೇಕನ್ನುವಂತಹ ಆಸೆ, ಕನಸು ಇದ್ದೇ ಇರುತ್ತೆ. ಕೆಲವರಿಗೆ ಇಂಡಿಯಾದಲ್ಲಿ MBBS ಮಾಡಬೇಕನ್ನೋ ಆಸೆ ಇದ್ರೆ, ಇನ್ನೂ ಕೆಲವರಿಗೆ ಫಾರಿನಲ್ಲಿ ಹೋಗಿ MBBS ಕಂಪ್ಲೀಟ್ ಮಾಡಬೇಕನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಜೊತೆಗೆ ಅಲ್ಲಿ ಒಂದು ವೇಳೆ ಅಂದರೆ ಫಾರಿನಲ್ಲಿ ಹೋಗಿ MBBS ಕಂಪ್ಲೀಟ್ ಮಾಡಿದರೆ ಇಂಡಿಯಾದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಯಾವುದಾದ್ರೂ ಎಕ್ಸಾಮ್ ಬರೀಬೇಕಾ, ಹೀಗೆ ಒಂದಲ್ಲ ಒಂದು ರೀತಿ ಸಾಕಷ್ಟು ಗೊಂದಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ವತಿಯಿಂದ ಕೌಶಲ್ಯ ಮಜ್ಜಗೆ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಈಗಾಗಲೇ ನಾನು ಹೇಳಿದಂತೆ ಈಗಾಗಲೇ PUCಯಲ್ಲಿ ಸೈನ್ಸ್ ತಗೊಂಡಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ MBBS ಮಾಡಬೇಕನ್ನೋ ಆಸೆ ಇರುತ್ತೆ. ಆದರೆ ಕೆಲವರಿಗೆ ಇಂಡಿಯಾದಲ್ಲೇ MBBS ಮಾಡೋದಕ್ಕೆ ಸೀಟ್ ಸಿಕ್ಕಿದ್ರೆ ಇನ್ನೂ ಕೆಲವರಿಗೆ ಸಿಗ್ತಾ ಇರೋದಿಲ್ಲ. ಅಂಥವರು ಫಾರಿನಲ್ಲಿ ಹೋಗಿ MBBS ಮಾಡ್ಬೋದಾ, ಅಲ್ಲಿ ಎಷ್ಟು ಖರ್ಚಾಗ್ಬೋದು, ಹೀಗೆ ಸಾಕಷ್ಟು ಗೊಂದಲ ಇದ್ದೇ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಮಾತನಾಡೋಣ ಮೇಡಮ್. ಆದರೆ ಅದಕ್ಕೂ ಮುಂಚೆ ನಿಮ್ಮ ಎಜುಕೇಷನ್ ಸೆಂಟರ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು, ಎಷ್ಟು ವರ್ಷದಿಂದ ಇದೆ? ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಕಳೆದ 12 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಆಗಬೇಕು ಅಂತ ದೊಡ್ಡ ದೊಡ್ಡ ಕನಸು ಹೊತ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ 150ಕ್ಕೂ ಹೆಚ್ಚಿನ ಒಂದು ಯೂನಿವರ್ಸಿಟಿಗಳಲ್ಲಿ 11ಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ರಷ್ಯಾ, ಜಾರ್ಜಿಯಾ, ಬೋಸ್ನಿಯಾ, ಸರ್ಬಿಯಾ, ಹೀಗೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿರುವಂಥ ದೇಶಗಳಲ್ಲಿ ತುಂಬ ಸುಲಭವಾಗಿ ಯಾವುದೇ ರೀತಿಯ ಹೆಚ್ಚಿನ ಒಂದು ಆರ್ಥಿಕ ಒತ್ತಡ ಇಲ್ಲದೆ ವಿದ್ಯಾರ್ಥಿಗಳು ಅವರ ಒಂದು MBBSನ್ನು ನನಸು ಮಾಡಿಕೊಳ್ಳಿಕ್ಕೆ ಈ ಹೊರದೇಶಗಳಲ್ಲಿ ಹೆಂಗೆ ಓದಬೇಕು, ಅಪ್ಲಿಕೇಶನ್ ಪ್ರಾಸೆಸ್ ಏನಿರುತ್ತೆ, ಅದ್ರ ವೀಸಾ ಡಾಕ್ಯುಮೆಂಟೇಷನ್ ಹೇಗಿರುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡೋದು ಹೇಗೆ, ಸೊ ಈ ರೀತಿ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನಮ್ಮ ಸಂಸ್ಥೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಬಂದಿದ್ದೀವಿ. ಹಾಗೆ ನಾವು 3,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸತತವಾಗಿ ಕಳೆದ 12 ವರ್ಷಗಳಿಂದ ಹೊರದೇಶದ ಯೂನಿವರ್ಸಿಟಿಗಳಿಗೆ ಅವರ ಒಂದು MBBS ಅಭ್ಯಾಸಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಆಲ್ಮೋಸ್ಟ್ 200ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತಿನ ಡೇಟ್ಗೆ ಗ್ರ್ಯಾಜುಯೇಟ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸಕ್ಸಸ್ಫುಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ, ಹಾಗೆ PG ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ US, UK ಈ ಥರ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅವರ ಒಂದು ಮುಂದಿನ ವ್ಯಾಸಂಗ ಲೈಕ್ PG ಆಗಿರ್ಬೋದು ಹಾಗೆ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ನಮ್ಮ ಸಂಸ್ಥೆ ಮುಖಾಂತರವಾಗಿ ಸಾಕಷ್ಟು ಮಕ್ಕಳು ಅವರ ಒಂದು MBBS ಕನಸನ್ನು ನನಸು ಮಾಡಿಕೊಂಡು ನಮ್ಮ ದೇಶದಲ್ಲಿ ಸಿಗದೇ ಇರೋವಂಥ ಅವಕಾಶನ ಅವರು ಹೊರದೇಶಗಳಿಗೆ ಹೋಗಿ ಆ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಸಕ್ಸಸ್ಫುಲಿ ಡಾಕ್ಟ್ರಾಗಿ ಅವರ ಅಪ್ಪ ಅಮ್ಮನ ಕನಸು ಅಥವಾ ಅವ್ರ ಕನಸು ಡಾಕ್ಟ್ರ್ ಆಗಬೇಕು, ನಮ್ಮ ದೇಶ ಸೇವೆ ಮಾಡಬೇಕು ಅನ್ನೋವಂಥ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಮೇಡಮ್, ಇವಾಗಲೇ ಹೇಳ್ತಾ ಇದ್ರಿ ವರ್ಲ್ಡ್ ಎಜುಕೇಷನ್ ಸೆಂಟರ್ ವತಿಯಿಂದ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗಿ MBBS ಮಾಡ್ತಿದ್ದಾರೆ ಅಂತ. ನಿಜಕ್ಕೂ ಕೂಡ ಇದು ಸಾಮಾನ್ಯವಾದಂತಹ ವಿಚಾರವಲ್ಲ. ಇನ್ನು ಮುಖ್ಯವಾಗಿ ಭಾರತದಲ್ಲಿ MBBS ಮಾಡೋದಕ್ಕೂ ಫಾರಿನಲ್ಲಿ ಹೋಗಿ MBBS ಮಾಡೋದಕ್ಕೂ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ಮೇಡಮ್, ತಿಳಿಸ್ಕೊಡ್ಬೋದಾ? ಡಿಫ್ರೆನ್ಸ್ ಏನೂ ಇರಲ್ಲ. ನಮ್ಮ ದೇಶದಲ್ಲಿ ಹೇಗೆ ನಾವು ನೀಟ್ ಬರಿತೀವಿ, ದೆನ್ ಅವರ 5.5 ವರ್ಷದ MBBS ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೊರದೇಶದಲ್ಲೂ ಕೂಡ ಇದೇ ರೀತಿ ಕೆಲವೊಂದು ಕಡೆ 6 ವರ್ಷ ಇದೆ, ಕೆಲವೊಂದು ಕಡೆ 5.5 ವರ್ಷ ಇದೆ. ಹೀಗೆ ಕೋರ್ಸ್ ಡ್ಯೂರೇಷನ್ ಸೇಮ್ ಇರುತ್ತೆ. ಬಟ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಹೊರದೇಶಗಳಲ್ಲಿ ರಷ್ಯಾ, ಜಾರ್ಜಿಯಾ, ಸರ್ಬಿಯಾ, ಬೋಸ್ನಿಯಾ ಈ ಥರ ಬೇರೆ ಬೇರೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ, ವಿಯೆಟ್ನಾಂ, ಮುಂಚೆ ಎಲ್ಲ ಫಿಲಿಪೀನ್ಸ್, ಚೈನಾಗೂ ಮಕ್ಕಳು ಹೋಗ್ತಾಯಿದ್ರು. ಸೊ ಈ ಎಲ್ಲ ಭಾಗಗಳಲ್ಲೂ ಅಡ್ಮಿಷನ್ ಪ್ರಾಸೆಸ್ ಈಸಿ. ಕೆಲವೊಂದು ಕಡೆ ಅಡ್ಮಿಷನ್ ಪ್ರಾಸೆಸ್ ಕಷ್ಟ ಇರುತ್ತೆ, ಕೆಲವೊಂದು ಕಡೆ ಅಡ್ಮಿಷನ್ ಪ್ರಾಸೆಸ್ ಸುಲಭವಾಗಿರುತ್ತೆ. ಸೊ ನಾವು ಕಳಿಸುವಂಥ ದೇಶಗಳು ರಷ್ಯಾ ಆಗಿರ್ಬೋದು, ಜಾರ್ಜಿಯಾ ಆಗಿರ್ಬೋದು, ಇಲ್ಲೆಲ್ಲ ಅಡ್ಮಿಷನ್ ಪ್ರಾಸೆಸ್ ತುಂಬ ಸುಲಭ. ಅಂದರೆ ನಾವು ಸ್ಟೂಡೆಂಟ್ಸ್ಗಳು ರ್ಯಾಂಕಿಂಗಲ್ಲಿ ಬರಬೇಕಾಗಿಲ್ಲ, ಸಿಕ್ಕಿಲ್ಲ ಅಂತ ಅಂದರೆ ಕೋಟಿ ಡೊನೇಷನ್ ಕಟ್ಟಬೇಕಾಗಿಲ್ಲ. ಸಪೋಸ್ ನಮ್ಮ ಇಂಡಿಯಾದಲ್ಲೇ ನಾವು ತೊಗೊಂಡ್ರೆ ಎಕ್ಸಾಂಪಲು, ಫಸ್ಟು ಸ್ಟೂಡೆಂಟ್ಸ್ ನೀಟ್ ಬರೀತಾರೆ. ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷ ಮಕ್ಕಳು ನೀಟ್ ಬರೀತಾರೆ. ನಮ್ಮಲ್ಲಿರುವಂಥ ಗೌರ್ಮೆಂಟ್ ಸೀಟ್ಗಳ ಸಂಖ್ಯೆ ಜಸ್ಟು 3,200, ಪ್ರೈವೇಟ್ ಸೀಟ್ಗಳ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 6,000. ಸೊ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ,
ಥ್ರೂ ನೀಟ್ ಅಂದರೆ ಮಕ್ಕಳು ಕೋಟ್ಯಾಂತರ ರೂಪಾಯಿ ಡೊನೇಷನ್ ಕಟ್ಟಬೇಕಾಗುತ್ತೆ. ಸೊ ಅದೇ ಹೊರದೇಶಗಳಿಗೆ ಹೋದರೆ ಆ ಒಂದು ಪರಿಸ್ಥಿತಿ ಇರಲ್ಲ. ಜಸ್ಟ್ 2 ರಿಂದ 3 ಲಕ್ಷ ಖರ್ಚಾಗುವಂಥ ಯೂನಿವರ್ಸಿಟೀಸು ಇದೆ ಪ್ರತಿ ವರ್ಷ. ಯಾವುದೋ ಒಬ್ಬ ನಮ್ಮಲ್ಲಿ ವ್ಯವಸಾಯ ಮಾಡೋರು ಅಪ್ರೋಚ್ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡೋರು ಅಪ್ರೋಚ್ ಮಾಡ್ತಾರೆ, ಈವನ್ ಆಟೋ ಡ್ರೈವರ್ಸ್ ಮಕ್ಕಳು, ಟ್ಯಾಕ್ಸಿ ಡ್ರೈವರ್ಸ್ ಮಕ್ಕಳು. ಸೊ ಈ ಥರ ಒಂದು ಮಿಡಲ್ ಕ್ಲಾಸ್ ವರ್ಗದ ಪೋಷಕರು MBBS ಅನ್ನೋದು ನಮ್ಮ ದೇಶದಲ್ಲಿ ಕನಸು ಅಂತ ಅನ್ಕೋತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಹೊರದೇಶ ಅನ್ನೋದು ಒಂದು ಕೈ ಹಿಡಿಯುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಮಿಡಲ್ ಕ್ಲಾಸ್ ವರ್ಗದ ವಿದ್ಯಾರ್ಥಿಗಳಿಗೆ ಹೊರದೇಶಗಳಿಗೆ ಹೋಗಿ ಒಂದು MBBS ಮಾಡಿ ಅವರ ಬದುಕನ್ನು ಕಟ್ಕೊಳೋ ಅಂಥ ಒಂದು ಅವಕಾಶ ಕೂಡ ಹೊರದೇಶದಿಂದ ಸಿಗುತ್ತೆ. ಅವರು ಡಾಕ್ಟ್ರ್ ಆಗಬೇಕು ಅನ್ನೋವಂಥ ಒಂದು ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಹೊರದೇಶ ಒಂದು ದಾರಿ ತೋರಿಸುತ್ತೆ ಅಂತ ನನಗನ್ಸುತ್ತೆ. ತುಂಬ ಸುಲಭ, ಈಸಿ, ಅಪ್ಲೈ ಮಾಡೋದು ತುಂಬ ಸುಲಭ. ಯಾವುದೇ ಥರ ಕಷ್ಟಕರ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರಲ್ಲ ಅಥವಾ ಲಕ್ಷ ಫೀಸ್ ಕಟ್ಟಬೇಕಾಗಿಲ್ಲ. ಸೊ ತುಂಬ ಕಡಿಮೆ ಖರ್ಚಲ್ಲಿ ಮಕ್ಕಳು ಓದ್ಕೊಂಡು ಬರ್ಬೋದು. ಅದೇ ಡಿಫ್ರೆನ್ಸು ಇಂಡಿಯಾಗೂ ಮತ್ತು ಹೊರದೇಶಕ್ಕೂ. ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲಿ ಸಿಕ್ಕರೆ ನಮ್ಮ ದೇಶದಲ್ಲಿ ತುಂಬ ಬೆಸ್ಟ್ ಎಜುಕೇಷನ್ ಇದೆ. ನಮ್ಮ ದೇಶದಲ್ಲಿ ಅವಕಾಶ ಸಿಕ್ಕರೆ ಖಂಡಿತ ಅವ್ರು ಓದಲಿ, ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಹೊರದೇಶನ ಅವರ ಒಂದು ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಂಡು ಅವರು ಡಾಕ್ಟ್ರ್ ಕನಸನ್ನು ನನಸು ಮಾಡಿಕೊಳ್ಳಿ ಅಂತ ನಾನು ಈ ಒಂದು ಮುಖಾಂತರವಾಗಿ ಎಲ್ಲ ನೀಟ್ ಆಕಾಂಕ್ಷಿಗಳಿಗೆ MBBS ಮಾಡಬೇಕು ಅಂತ ಅಂದ್ಕೊಂಡು ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡು ದೊಡ್ಡ ಕನಸು ಕಟ್ಕೊಂಡಿರೋ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಹೊರದೇಶಗಳಿಗೆ ಹೋಗಿ ತುಂಬ ಕಡಿಮೆ ಖರ್ಚಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಯೂನಿವರ್ಸಿಟಿಗಳಲ್ಲಿ ಓದೋ ಅಂಥ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ಬರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಅಶೋಕ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ ಅಶೋಕ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಮಾತಾಡಿ, ನಿಮ್ಗೆ ಏನು ಡೌಟ್ ಇದೆ ಕೇಳಿ. ಕೌಶಲ್ಯ ಮೇಡಮ್ ಇದ್ದಾರೆ. ಕೌಶಲ್ಯ ಮೇಡಮ್ ಅವರೇ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗ ನಮ್ಮಲ್ಲಿ ನೀಟಲ್ಲಿ ಮಿನಿಮಮ್ ಇಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಏನಾರು ಇದೆಯಾ? ಹೌದು ಸರ್. ಹೊರದೇಶಗಳಿಗೆ ಹೋಗಬೇಕು ಅಂದರೆ ಒಂದು ಮಿನಿಮಮ್ ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 130 to 150 ಪ್ರತಿ ವರ್ಷ ಕಟ್ ಆಫ್ ಇರುತ್ತೆ. ಬೇಸಿಕಲಿ ನೀಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಮಿನಿಮಮ್ ಮಾರ್ಕ್ಸ್ ಏನಿದೆ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಿದೆ ಅಂತ ನೀಟ್ ರಿಸಲ್ಟ್ ಜೊತೆಗೇ ಅನೌನ್ಸ್ ಆಗುತ್ತೆ. ಸೊ ನಾವು ಕಳೆದ 10 ವರ್ಷಗಳಿಂದ ಏನು ನೀಟ್ ರಿಸಲ್ಟ್ ನೋಡ್ತಾ ಇದ್ದೀವಿ, ಅದ್ರ ಪ್ರಕಾರ 120 to 150 ತನಕನೂ ರೇಂಜ್ ಆಗುತ್ತೆ. ಯಾವುದೇ ಒಬ್ಬ ವಿದ್ಯಾರ್ಥಿ 150 ತೆಗೆಯುವಂಥ ಕಾನ್ಫಿಡೆನ್ಸ್ ಅವ್ರು ಇಟ್ಕೊಂಡಿದ್ದಾರೆ ಅಂದರೆ ಖಂಡಿತ ಅವ್ರು ಕ್ವಾಲಿಫೈ ಆಗೇ ಆಗ್ತಾರೆ. ಎಸ್, ಥ್ಯಾಂಕ್ ಯು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಮೇಡಮ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಭಾರತದಲ್ಲಿ MBBS ಮಾಡೋದಕ್ಕೂ ಫಾರಿನಲ್ಲಿ ಹೋಗಿ MBBS ಮಾಡೋದಕ್ಕೂ ಅಂಥ ಡಿಫ್ರೆನ್ಸ್ ಏನಿರಲ್ಲ ಅಂತ. ಆದರೆ ವಿದೇಶದಲ್ಲಿ ಹೋಗಿ MBBS ಮಾಡಿದರೆ ಏನೆಲ್ಲ ಪ್ರಯೋಜನಗಳಿರುತ್ತೆ ವಿದ್ಯಾರ್ಥಿಗಳಿಗೆ, ಏನೆಲ್ಲ ಪ್ಲಸ್ ಇರುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಪ್ಲಸ್ ಏನಂದರೆ, ಒಂದು ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದರೆ ಇದನ್ನು ನಾವು ಆ್ಯಸ್ ಅ ಸೆಕೆಂಡ್ ಆಪ್ಷನ್ ಯೂಸ್ ಮಾಡಿಕೊಂಡು ಅವರು ಡಾಕ್ಟ್ರು ಆಗುವಂಥ ಕನಸನ್ನು ನನಸು ಮಾಡ್ಕೋಬೋದು ಫಸ್ಟು. ಸೆಕೆಂಡ್, ತುಂಬ ಕಡಿಮೆ ವೆಚ್ಚದಲ್ಲಿ MBBSನ ಕಂಪ್ಲೀಟ್ ಮಾಡ್ಬೋದು. ಒಂದು 2 ಲಕ್ಷಗಳಿಂದ 10 ಲಕ್ಷ 15 ಲಕ್ಷ ಎಲ್ಲ ರೇಂಜ್ ಯೂನಿವರ್ಸಿಟೀಸು ಹೊರದೇಶಗಳಲ್ಲಿ ಸಿಗುತ್ತೆ. ಈಗ ನಮ್ಮ ದೇಶದಲ್ಲಿ ಓದಬೇಕಂದ್ರೆ ಜಸ್ಟ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡುತ್ತೆ ಅದು ಫೀಸ್ ಕಟ್ತಾರೆ ಸ್ಟೂಡೆಂಟ್ಸು. ಅದೇ ಹೊರದೇಶಗಳಿಗೆ ಹೋದಾಗ ಅವ್ರ ಹತ್ರ ಡಿಫ್ರೆಂಟ್ ಯೂನಿವರ್ಸಿಟೀಸ್, ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇರುತ್ತೆ, ಪ್ರೈವೇಟ್ ಯೂನಿವರ್ಸಿಟೀಸ್ ಇರುತ್ತೆ, ಸ್ಕಾಲರ್ಶಿಪ್ ಆಪ್ಷನ್ಸ್ ಕೂಡ ಎಷ್ಟೋ ಒಂದು ಜಾಗಗಳಲ್ಲಿ ಇದೆ. ಆ ಒಂದು ಪ್ರಯೋಜನನೂ ಪಡ್ಕೋಬೋದು. ಹಾಗೆಯೇ ಹೊರದೇಶಗಳಿಗೆ ಒಂದು ಕಾಸ್ಟಿಂಗ್ ಆದರೆ ಈಗ ಒಂದು 20 ರಿಂದ 25 ಲಕ್ಷ ಖರ್ಚು ಮಾಡ್ತಾರೆ ಅಂದರೆ ಅವರು ಇಂಡಿಯಾದಲ್ಲಿ ಡಾಕ್ಟರ್ ಆಗೋದು ಕಷ್ಟ, ಅಂದರೆ MBBS ಮಾಡೋದು ಕಷ್ಟ, ನೀಟಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ. ಸೊ 20 ರಿಂದ 25 ಲಕ್ಷದಲ್ಲಿ ಹೊರದೇಶಗಳಲ್ಲಿ ಖಂಡಿತ MBBS ಮುಗಿಯುತ್ತೆ. ರಷ್ಯಾ ಅಂಥ ರಾಷ್ಟ್ರಗಳಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ತುಂಬ ಕಡಿಮೆ ಫೀಸ್ ಇರುತ್ತೆ. ಪ್ರತಿ ವರ್ಷ ಬರೀ 2 ರಿಂದ 3 ಲಕ್ಷ ಫೀಸ್ ಇರುತ್ತೆ. ಸೊ ಆ ಥರ ಯೂನಿವರ್ಸಿಟಿಗಳು ಆಯ್ಕೆ ಮಾಡಿಕೊಂಡ್ರೆ ಒಂದು 25 ಲಕ್ಷದ ಒಳಗಡೆ ಕೂಡ MBBS ಮುಗಿಬೋದು. ಸೊ ಕಡಿಮೆ ಖರ್ಚಲ್ಲಿ MBBS ಮುಗಿಯುತ್ತೆ. ಸೆಕೆಂಡು, ಒಬ್ಬ ವಿದ್ಯಾರ್ಥಿ ಈ ಒಂದು 17-18 ವಯಸ್ಸಿಗೆ ಹೊರದೇಶಗಳಿಗೆ ಹೋಗಿ ಓದೋವಂಥ ಅವಕಾಶ ಸಿಕ್ಕಾಗ, ಈಗ ಒಬ್ಬ ಮನುಷ್ಯನಿಗೆ ಒಂದು ಪರ್ಸ್ನಾಲಿಟಿ ಅನ್ನೋದು ಬೇಕು, ಅಂದರೆ ವ್ಯಕ್ತಿತ್ವ ಅನ್ನೋದು ಬೇಕು. ನಾವು ಬರೀ
ಓದೋದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತೀವಿ. ಬಟ್ ಒಬ್ಬ ಮನುಷ್ಯನ ಎಲ್ಲ ರೀತಿಯ ನಾವು ಬೆಳವಣಿಗೆ ನೋಡಬೇಕಾಗುತ್ತೆ. ಹೊರದೇಶ ದೊಡ್ಡೋರು ಹೇಳಿದ್ದಾರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಸೊ ಹಾಗೆ ಹೊರದೇಶಗಳಿಗೆ ಹೋದರೆ ಮಕ್ಕಳಿಗೆ ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ, ಟ್ರಾವೆಲ್ ಮಾಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಅವರ ಒಂದು ಪರ್ಸ್ನಾಲಿಟಿನೇ ಚೇಂಜ್ ಆಗುತ್ತೆ. ಸೊ ಮಕ್ಕಳ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ನೋಡಿದ್ರೆ ಹೊರದೇಶ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಖಂಡಿತ ಕೊಡುತ್ತೆ. ಅವರು ಸ್ವತಂತ್ರವಾಗಿ ಯೋಚನೆ ಮಾಡುವಂಥ ಶಕ್ತಿ. ಸೊ ಮಕ್ಕಳಿಗೆ ಒಂದು ಬೇರೆ ರೀತಿಯೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದ್ರಿಂದ ಖಂಡಿತ ಅವರು ಒಂದು ಮುಂದೆ ಅವ್ರ ಫ್ಯೂಚರ್ ತುಂಬ ಬ್ರೈಟ್ ಆಗಿರುತ್ತೆ ಅಂತ ಆಮೇಲೆ ಮುಂದೆ PG ಈ ಕೆಲವೊಂದು ಜಾರ್ಜಿಯಾ ಅಂಥ ದೇಶಗಳಲ್ಲಿ ಈ USML ಯುನೈಟೆಡ್ ಸ್ಟೇಟ್ ಮೆಡಿಕಲ್ ಲೈಸೆನ್ಸಿಂಗ್ ಎಕ್ಸಾಮ್ ಅಂತಾರೆ. ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ಇಂಡಿಯಾದಲ್ಲಿ MBBS ಮಾಡಿ ಮುಂದೆ PG ಮಾಡಲಿಕ್ಕೆ US ಅಂತ ರಾಷ್ಟ್ರಗಳಿಗೆ ಹೋಗ್ತಾರೆ. ಸೊ ಆ ಒಂದು US ಅಲ್ಲಿ PG ಮಾಡಬೇಕಂದ್ರೆ ಈ USML ಈ ಥರ ಒಂದು ಲೈಸೆನ್ಸಿಂಗ್ ಟೆಸ್ಟ್ಗಳಿರುತ್ತೆ. ಸೊ ಜಾರ್ಜಿಯಾದಲ್ಲಿ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಅಮೇರಿಕನ್ ಕರಿಕ್ಯುಲಮ್ನ ಅಡಾಪ್ಟ್ ಮಾಡಿಕೊಂಡು ಎಜುಕೇಷನ್ ಕೊಡುವಂಥ ಯೂನಿವರ್ಸಿಟೀಸ್ ಇದೆ. ಸೊ ಇದರಿಂದ ಮಕ್ಕಳಿಗೆ ಮುಂದೆ ಈ ಬೇರೆ ಬೇರೆ ಅಮೇರಿಕಾದಕ್ಕೆ ಹೋಗಿ PG ಮಾಡಲಿಕ್ಕೆ ಅದಕ್ಕೆಲ್ಲ ಒಂದು ಅವಕಾಶಗಳು ಸಿಗುತ್ತೆ. ಅದ್ರ ಜೊತೆಗೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ಗುಡ್ ಫೆಸಿಲಿಟೀಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಡಾಕ್ಟ್ರ್ ಕನಸು ನನಸಾಗುತ್ತೆ. ಸೊ ಒಬ್ಬ ವಿದ್ಯಾರ್ಥಿ ನಾನಿವತ್ತು MBBS ಮಾಡಬೇಕು ಅಂತ ನೀಟ್ ಬರೆದು ನನಗೆ ನೀಟಲ್ಲಿ ಒಳ್ಳೆ ರ್ಯಾಂಕಿಂಗ್ ಸಿಗದೆ MBBS ಸೀಟ್ ಸಿಗದೆ ಹತಾಶರಾಗಿ ನಿರಾಶರಾಗಿ ಎಷ್ಟೋ ಮಕ್ಕಳು 1 ಸಲ 2 ಸಲ 3 ಸಲ ನೀಟೆಲ್ಲ ರಿಪೀಟ್ ಮಾಡ್ತಾರೆ. ಸೊ ಆ ಒಂದು ಸನ್ನಿವೇಶಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಹೊರದೇಶಗಳಿಗೆ ಹೋಗಿ MBBS ಮಾಡಿ ಅವ್ರ ಒಂದು ಗೋಲ್ನ ಈಡೇರಿಸ್ಕೊಳೋದು ಅದು ಒಂದು ದೊಡ್ಡ ಒಂದು ಹೆಜ್ಜೆ ಅಂತ ನನಗನ್ಸುತ್ತೆ. ಎಸ್ ಮೇಡಮ್, ಇನ್ನು ಮುಖ್ಯವಾಗಿ ವಿದೇಶದಲ್ಲಿ ಹೋಗಿ MBBS ಕಂಪ್ಲೀಟ್ ಮಾಡಿದ ನಂತರ ಇಂಡಿಯಾದಲ್ಲಿ ಬಂದು ಕೆಲಸ ಮಾಡಬೇಕಂದ್ರೆ ಯಾವುದಾದ್ರೂ ಎಕ್ಸಾಮ್ ಬರೀಬೇಕಾಗುತ್ತಾ? ಆ ಎಕ್ಸಾಮ್ಗೆ ಏನಾದರೂ ನೀವೇ ಪ್ರಿಪೇರ್ ಮಾಡ್ತೀರಾ, ಹೇಗೆ ಅಂತ ತಿಳಿಸ್ಕೊಡ್ಬೋದಾ? ಇಂಡಿಯಾಗೆ ವಾಪಸ್ ಬಂದಮೇಲೆ FMG ಅಂತ ಒಂದು ಎಕ್ಸಾಮ್ ಇರುತ್ತೆ, ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂತಾರೆ. ಇದು ಒಂದು ಸ್ಕ್ರೀನಿಂಗ್ ಎಕ್ಸಾಮ್. ಅಂದರೆ ಹೊರದೇಶಗಳ ಒಂದು ಡಿಗ್ರಿ ನಮ್ಮ ದೇಶದ ಒಂದು ಎಜುಕೇಷನ್ಗೆ ಈಕ್ವಲ್ ಇದೆಯಾ ಅಂತ ಒಂದು, ಅಥವಾ ಇಲ್ಲಿ ಅವರು ಡಾಕ್ಟ್ರಾಗಿ ಕೆಲಸ ಮಾಡಲಿಕ್ಕೆ ಅರ್ಹರಿದ್ದಾರಾ, ಅವ್ರಿಗೆ ಆ ನಾಲೆಜ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಒಂದು ನಡೆಸೋವಂಥ ಪರೀಕ್ಷೆ. ಇದು 300 ಮಾರ್ಕ್ಸಿಗಿರುತ್ತೆ. ಅದಕ್ಕೆ 150 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಅವರು ಇಂಡಿಯಾದಲ್ಲಿ 10 ತಿಂಗಳು ಇಂಟರ್ನ್ಶಿಪ್ ಮಾಡಬೇಕು. ದೆನ್ ಅವ್ರಿಗೆ ಈಗ ನಮ್ಮ ಕರ್ನಾಟಕದಲ್ಲಾದರೆ KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನವರು ರಿಜಿಸ್ಟ್ರೇಷನ್ ಲೈಸೆನ್ಸ್ ಕೊಡ್ತಾರೆ. ಮುಂದೆ ಅವರು ಇಂಟರ್ನ್ಶಿಪ್ PG ಮಾಡ್ಬೋದು, ಅಥವಾ ಮುಂದೆ ಡಾಕ್ಟ್ರಾಗಿ ಗೌರ್ಮೆಂಟ್ ಜಾಬ್ ಮಾಡ್ಬೋದು, ಪ್ರೈವೇಟ್ ಜಾಬ್ ಮಾಡ್ಬೋದು, ಅಥವಾ ಅವರೇ ಸ್ವತಃ ಕ್ಲಿನಿಕ್ ಹಾಕಿ ಕೆಲಸ ಮಾಡ್ಬೋದು. ಸೊ ಒಂದು ಸಲ ಅವರು FMG ಬರೆದು ಇಂಟರ್ನ್ಶಿಪ್ ಮಾಡಿ KMC ಅಂಡರ್ ರಿಜಿಸ್ಟ್ರೇಷನ್ ತೊಗೊಂಡ್ಮೇಲೆ ನಮ್ಮ ದೇಶದಲ್ಲಿ ಓದಿರೋ ಅಂಥ ಡಿಗ್ರಿಗೆ ಅವರು ಒಂದು ಡಿಗ್ರಿ ಈಕ್ವಲ್ ಆಗುತ್ತೆ. ಸೊ ನಮ್ಮ ದೇಶದಲ್ಲಿ ಓದಿರೋ ಅಂಥ ಮಕ್ಕಳಿಗೆ ಏನು ಅವಕಾಶಗಳಿರುತ್ತೆ, ಸಮಾನವಾದ ಅವಕಾಶಗಳು ಹೊರದೇಶದ ವಿದ್ಯಾರ್ಥಿಗಳಿಗೂ ಕೂಡ ಇರುತ್ತೆ. ಬಟ್ ಏನಪ್ಪ ಅಂದರೆ FMGಗೆ ತುಂಬ ತಯಾರಿ ಬೇಕು. ಸೊ ನಾವು ಅಫಿಲಿಯೇಟ್ ಆಗಿರೋ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ನಾವು FMG ಕೋಚಿಂಗ್ ಕೂಡ ಕೊಡ್ತೀವಿ ಮಕ್ಕಳಿಗೆ. ಅಂದರೆ ಇಂಡಿಯಾದಿಂದ ಟೀಚರ್ಸ್ನ ಆರ್ಗನೈಸ್ ಮಾಡ್ತೀವಿ. ಅವರು ಅಲ್ಲಿ ಹೊರದೇಶದ ಯೂನಿವರ್ಸಿಟಿಗಳಿಗೆ ಹೋಗಿ ಮಕ್ಕಳಿಗೆ ಒಂದು ಪ್ರತಿ 19 ಸಬ್ಜೆಕ್ಟ್ಸ್ ಇದೆ FMGನಲ್ಲಿ, ಅಂದರೆ MBBSಲ್ಲಿ. ಆ ಎಲ್ಲ 19 ಸಬ್ಜೆಕ್ಟ್ಗಳು ರಿವೈಸು, ಕ್ವೆಶನ್ ಬ್ಯಾಂಕ್ಸು. ಸೊ ಈ ಥರ ಒಂದು FMG ಇಂಟಿಗ್ರೇಟೆಡ್ ಕೋಚಿಂಗ್ ಇರುವಂಥ ಯೂನಿವರ್ಸಿಟಿಗಳು ಇದೆ. ಸೊ ಆ ಥರ ಯೂನಿವರ್ಸಿಟಿಗಳನ್ನ ಆಯ್ಕೆ ಮಾಡ್ಕೊಳೋದು ಬೆಟರ್. ಎಸ್ ಮೇಡಮ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ಬರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ರಮ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ ಹಾವೇರಿಯಿಂದ. ನಮಸ್ತೆ ರಮ್ಯಾ ಅವರೇ. ಮೇಡಮ್ ಅವರ ಸರ್ ಮಾತಾಡಿ, ನಿಮ್ಗೆ ಏನು ಪ್ರಶ್ನೆ ಇದೆ ಕೇಳಿ. ಅದ ಮೇಡಮ್, ನಾವು ನಮ್ಮ ಹುಡುಗಿ ಈಗ ಲಾಸ್ಟ್ ಇಯರ್ ಸೆಕೆಂಡ್ PU ಮುಗಿದಿತ್ತು, 88% ಆಗಿದೆ ಮೇಡಮ್. ಓಕೆ. ಈಗ 1 ವರ್ಷ ನಾವು ಎಕ್ಸೆಲ್ ಅಕಾಡೆಮಿ ಅಂತೇಳಿ ಬೆಂಗಳೂರಲ್ಲಿ ಕೋಚಿಂಗ್ ಬಿಟ್ಟಿದ್ವಿ ರೀ ಮೇಡಮ್. ನೀಟ್ ಕೋಚಿಂಗ್ ಬಿಟ್ಟಿದ್ವಿ. ಈಗ ಅದು ರಿಸಲ್ಟ್ ಎಷ್ಟು ಬಂದಿದೆ ರೀ? 200 ಅಬೌವ್ ಬಂದಿದೆ ಈಗ. ಅದ ಸರ್ ಬೇಗ ಮಾತಾಡಬೇಕು. ಕೌಶಲ್ಯ ಮೇಡಮ್ ಇದ್ದಾರೆ, ಬೇಗ ಪ್ರಶ್ನೆ ಕೇಳಿ ಏನಿದೆ ಅಂತ. ಈಗ 200 and ಅಬೌವ್ ಬಂದಿದೆ ಮೇಡಮ್. ಈಗ ಅದು 1 ವರ್ಷ ಕೋಚಿಂಗ್ ನಂತರನೂ ಇದು. ಅದಕ್ಕೆ ನಮ್ಗೆ MBBS ಅಡ್ಮಿಷನ್, ನಾವು MBBS ಓದಬೇಕು ಅಂತ ಮೇಡಮ್ ನಮ್ಮ ಮಗಳು. ಅದಕ್ಕೆ ಈಗ ಏನು ಮಾಡೋಣ
ಸರ್ 200 ಬಂದಿದ್ರೆ ಇಂಡಿಯಾದಲ್ಲಿ ಸಿಗೋದು ಕಷ್ಟ. ಸೊ ನೀವು ನಮ್ಮ ಸಂಸ್ಥೆ ಕಾಲ್ ಮಾಡಿ. ನಮ್ಮ ಆಫೀಸ್ ಬೆಂಗಳೂರಲ್ಲಿದೆ, ನೀವು ಹಾವೇರಿ ಆಗಿರೋದ್ರಿಂದ ನಮ್ಮ ಆಫೀಸ್ ಹುಬ್ಳಿನಲ್ಲೂ ಕೂಡ ನಮ್ಮ ಒಂದು ಬ್ರಾಂಚ್ ಇದೆ, ಹುಬ್ಳಿ ವಿದ್ಯಾನಗರಲ್ಲಿ ಅಪೋಸಿಟು BVB ಎಂಜಿನಿಯರಿಂಗ್ ಕಾಲೇಜ್ ಎದುರುಗಡೆನೇ ನಮ್ಮ ಆಫೀಸ್ ಇದೆ. ಸೊ ನೀವು ನಮ್ಮ ಸಂಸ್ಥೆಗೆ ಒಂದು ಸಲ ಭೇಟಿ ಕೊಡಿ. ಅಲ್ಲಿ ನಮ್ಮ ಬ್ರಾಂಚ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ದೇಶಕ್ಕೆ ಹೋಗಬೇಕು, ಫೀಸ್ ಎಷ್ಟಿರುತ್ತೆ, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಸ್ಪಾಟ್ ಅಡ್ಮಿಷನ್ಸ್ ಕೂಡ ನಡೀತಾ ಇರುತ್ತೆ. ಸೊ ನೀವು ಹಾವೇರಿ ಆಗಿರೋದ್ರಿಂದ ನಿಮಗೆ ಹತ್ತಿರದ ಶಾಖೆ ಹುಬ್ಳಿ ಆಗಿರುತ್ತೆ. ಸೊ ಹುಬ್ಳಿ ಹೋಗಿ ನೀವು ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಅವ್ರು ನಿಮಗೆ ಒಂದು ಒಳ್ಳೆ ಕೌನ್ಸಿಲಿಂಗ್ ಕೊಡ್ತಾರೆ. ಎಲ್ಲಿ ಅಬ್ರಾಡ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತಾರೆ. ಅಲ್ಲಿ ಯಾವ ಥರ ಸ್ಟೂಡೆಂಟ್ಸ್ ಹೋಗ್ಬೋದು, ಅಲ್ಲಿ ಹೆಂಗೆ ಮಕ್ಕಳು 6 ವರ್ಷ ಇರ್ತಾರೆ. ನಾವು ಹೊರದೇಶಕ್ಕೆ ಕಳಿಸ್ಬೇಕಂದ್ರೆ ಒಂದು ಬೇಸಿಕ್ ಕೌನ್ಸಿಲಿಂಗ್ ನಾವು ಕೊಡಲೇಬೇಕು ಸ್ಟೂಡೆಂಟ್ಸ್ಗಳಿಗೆ. ಸೊ ನಿಮಗೆಲ್ಲ ಇನ್ಫಾರ್ಮೇಷನ್ ನಮ್ಮ ಹುಬ್ಳಿ ಬ್ರಾಂಚಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಇನ್ನು ಮುಖ್ಯವಾಗಿ ಪ್ರತಿಯೊಬ್ಬ ಪೋಷಕರಿಗೆ ಪ್ರತಿಯೊಬ್ಬ ಮಕ್ಕಳ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಎಜುಕೇಷನ್ ಎಷ್ಟು ಮುಖ್ಯವಾಗಿರುತ್ತೆ, ಅವರ ಸೇಫ್ಟಿ ಬಗ್ಗೆ ಕೂಡ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಫಾರಿನಲ್ಲಿ ಈ ಸೇಫ್ಟಿ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಹಾಸ್ಟೆಲ್ ಯಾವ ರೀತಿಯಾಗಿರುತ್ತೆ, ಶೇರಿಂಗ್ ಯಾವ ರೀತಿಯಾಗಿರುತ್ತೆ ಅಂತ? ಯೂಶಲಿ ರಷ್ಯಾಗೆ ಏನಾದರೂ ವಿದ್ಯಾರ್ಥಿಗಳು ಹೋದರೆ, ರಷ್ಯಾದಲ್ಲಿ ಎಲ್ಲ ಕಡೆ ಗೌರ್ಮೆಂಟ್ ಹಾಸ್ಟೆಲ್ಸೇ, 100% ಗೌರ್ಮೆಂಟ್ ಯೂನಿವರ್ಸಿಟೀಸ್ ರಷ್ಯಾದಲ್ಲಿ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರೈವೇಟ್ ಸಿಸ್ಟಮ್ ಇಲ್ಲ ಬೇಸಿಕಲಿ. ಸೊ ಗೌರ್ಮೆಂಟ್ ಹಾಸ್ಟೆಲ್ಸ್ ಆಗಿರೋದ್ರಿಂದ ರಷ್ಯಾದಲ್ಲಿ ಒಂದು ಸುರಕ್ಷತೆ ತುಂಬ ಟೈಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ CCTV ಕ್ಯಾಮ್ರಾಸ್ ಇರುತ್ತೆ. ಆಮೇಲೆ ಹಾಸ್ಟೆಲ್ ಯಾರಿರ್ತಾರೆ ಆ ಮಕ್ಕಳು ಮಾತ್ರ ಹಾಸ್ಟೆಲ್ ಒಳಗಡೆ ಎಂಟ್ರಿ ಇರುತ್ತೆ. ಸೊ ಅವ್ರಿಗೆ ಆ್ಯಕ್ಸೆಸ್ ಕಾರ್ಡ್ಸ್ ಎಲ್ಲ ಕೊಡ್ತಾರೆ. ಸೊ ಹಂಗೆ ಸೇಫ್ಟಿ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಇವನ್ನ ಜಾರ್ಜಿಯಾಗೆ ಕಂಪೇರ್ ಮಾಡಿದ್ರೆ ಅಲ್ಲೂ ಕೂಡ ಪ್ರೈವೇಟ್ ಹಾಸ್ಟೆಲ್ಸ್ ಇರುತ್ತೆ. ಬಟ್ ಎಲ್ಲ ಹಾಸ್ಟೆಲ್ಗಳಲ್ಲಿ ಬರೀ ಇಂಡಿಯನ್ ವಿದ್ಯಾರ್ಥಿಗಳೇ ಇರ್ತಾರೆ. ಅಂದರೆ ಈಗ ನೀವು ರಷ್ಯಾಗೆ ಹೋದರೆ 97 ಯೂನಿವರ್ಸಿಟೀಸ್ ಇದೆ. ಎಲ್ಲ ಯೂನಿವರ್ಸಿಟಿನಲ್ಲೂ ಮಿನಿಮಮ್ 1,000ದಿಂದ 2,000 ಇಂಡಿಯನ್ಸ್ ಇರ್ತಾರೆ ಅಲ್ಲಿ. ಸೊ ಅಲ್ಲೊಂದು ಮಿನಿ ಇಂಡಿಯಾನೇ ಸೆಟಪ್ ಆಗಿರುತ್ತೆ. ಇಂಡಿಯನ್ ಹಾಸ್ಟೆಲ್ ಆಯಿತು, ಇಂಡಿಯನ್ ಫುಡ್ ಆಯಿತು, ಹಾಗೆಯೇ ಇಂಡಿಯನ್ ಕೋಆರ್ಡಿನೇಟರ್ಸು, ಸೊ ಇಂಡಿಯನ್ ಸ್ಟೂಡೆಂಟ್ ಕಮಿಟಿ. ಸೊ ಈ ಥರ ಅವ್ರ ಒಂದು ವಿದ್ಯಾರ್ಥಿಗಳ ಸಂರಕ್ಷಣೆಗೆ ಅಥವಾ ಅವ್ರ ಒಂದು ವೆಲ್ಬೀಯಿಂಗಿಗೆ ಬೇಕಾಗಿರುವಂಥ ಅರೇಂಜ್ಮೆಂಟು ಖಂಡಿತ ಆ ಒಂದು ಯೂನಿವರ್ಸಿಟಿ ಮಾಡಿರ್ತಾರೆ. ಸೊ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಕಮಿಟಿ, ಆಮೇಲೆ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇನ್ವಾಲ್ವ್ ಇರ್ತಾರೆ. ಸೊ ಮಕ್ಳಿಗೆ ಏನೂ ಆಗದಿರೋ ಥರ ಖಂಡಿತ ನೋಡ್ಕೋತಾರೆ. ಹಾಗೆಯೇ ಇವನ್ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಬಂತು ಅಂತ ಅಂದ್ರೂ ಸೊ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಅಲ್ಲಿರೋ ಕೋಆರ್ಡಿನೇಟರ್ಸು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಏನಾಗಿದೆ. ಸೊ ಈಗ ಯಾವುದೇ ಹೊರದೇಶಗಳಿಗೆ ನಾವು ಹೋದಾಗ ಆ ದೇಶಕ್ಕೆ ನಾವು ಕೂಡ ಒಂದು ಜವಾಬ್ದಾರಿ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಸಂಸ್ಥೆ 12 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಮಕ್ಕಳು ಖಂಡಿತ ಸುರಕ್ಷಿತವಾಗಿರ್ತಾರೆ. ಅಲ್ಲಿರುವಂಥ ಕೋಆರ್ಡಿನೇಟರ್ಸ್, ಇಂಡಿಯನ್ ಕೋಆರ್ಡಿನೇಟರ್ಸು ಸೊ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಿರೋಂಗೆ ನೋಡ್ಕೋತಾರೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್, ಪೇರೆಂಟ್ಸ್ಗೆ ಖಂಡಿತ ಟೆನ್ಷನ್ ಇದ್ದೇ ಇರುತ್ತೆ. ನಾವಿರ್ತೀವಿ. ಸೊ ನೆಕ್ಸ್ಟ್ 6 ಇಯರ್ಸ್ ಇವಾಗ ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡಿದ್ರೆ ನಮ್ಮ ಕೆಲಸ ಮುಗ್ದೋಗಲ್ಲ. ಸೊ ನೆಕ್ಸ್ಟು 6 ಇಯರ್ಸ್ ಅವ್ರಿಗೊಂದು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡ್ತೀವಿ. ಸೊ ಮಕ್ಕಳಿಗೆ ಏನೇ ಒಂದು ತೊಂದರೆ ಆದರೂ ಇಶ್ಯೂ ಆದರೂ ನಮಗೆ ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಆಫೀಸ್ ವಿಸಿಟ್ ಮಾಡ್ಬೋದು. ನಾವು ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಒಂದು ಅರೇಂಜ್ಮೆಂಟ್ಸ್ನ ಮಾಡ್ತೀವಿ. ಎಸ್ ಮೇಡಮ್, ಇನ್ನು ಮುಖ್ಯವಾಗಿ ಡಾಕ್ಯುಮೆಂಟ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡಿ. ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ ನಿಮ್ಮ ಬಳಿ ಬಂದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು? ಸೊ ಬೇಸಿಕ್ ಡಾಕ್ಯುಮೆಂಟ್ಸೇ ಲೈಕ್ ಅವ್ರದ್ದು 10th 12th ಪಾಸ್ಪೋರ್ಟ್ ಇಲ್ಲ ಅಂದರೆ ನಾವೇ ಪಾಸ್ಪೋರ್ಟ್ ಮಾಡ್ತೀವಿ. ದೆನ್ ಅವ್ರದ್ದು ಕೆಲವೊಂದು ಯೂನಿವರ್ಸಿಟಿ ವೀಸಾ ಟೈಮಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಇಷ್ಟು ಅಂತ ಹಣ ಇಡಬೇಕಾಗುತ್ತೆ. ಅದೆಲ್ಲ ನಮ್ಮಲ್ಲಿ ಒಂದು ಸಲ ಬಂದು ಕೌನ್ಸಿಲಿಂಗ್ ತೊಗೊಂಡು ಅಡ್ಮಿಷನ್ ಮಾಡಿದಾಗ ನಮ್ಮ ಒಂದು ತಂಡ ಅವರಿಗೆ ಎಂಟೈರ್ ಪ್ರಾಸೆಸ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಇದೊಂದು 2 ರಿಂದ 3 ತಿಂಗಳ ಕಾಲ ಈ ಒಂದು ಕೆಲಸ ನಾವು ಮಾಡ್ತೀವಿ. ರೈಟ್ ಫ್ರಮ್ ದ ಅಡ್ಮಿಷನ್ ಅವ್ರು ನಮ್ಮಲ್ಲಿ ರಿಜಿಸ್ಟರ್ ಆಗೋದ್ರಿಂದ ಹಿಡಿದು ಕಾಲೇಜಿಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ದೆನ್ ಡಾಕ್ಯುಮೆಂಟೇಷನು, ವೀಸಾ, ಅದಕ್ಕಿಂತ ಮುಂಚೆ ಯೂನಿವರ್ಸಿಟಿನವರು ಒಂದು ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಎಲ್ಲ ಒಂದು ರೀತಿಯ ಕೋಆರ್ಡಿನೇಷನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಸಕ್ಸಸ್ಫುಲಿ ಅವ್ರದ್ದು ವೀಸಾ ಎಲ್ಲ ಆದಮೇಲೆ ಡಿಪಾರ್ಚರ್ ಅಂದರೆ ಅವರು ಹೊರದೇಶಗಳಿಗೆ ಹೋಗುವಾಗ ಗ್ರೂಪಲ್ಲಿ ಮಕ್ಕಳಿಗೆ ಕಳಿಸ್ತೀವಿ. ನಾವು ಕೂಡ ನಾನೇ ಸ್ವತಃ ಯೂನಿವರ್ಸಿಟಿಗಳಿಗೆ ವಿದ್ಯಾರ್ಥಿಗಳ ಜೊತೆಗೆ ಟ್ರಾವೆಲ್ ಮಾಡ್ತೀನಿ.
ಸೊ ಅಲ್ಲಿ ಒಂದು 10ರಿಂದ 15 ದಿನಗಳ ಕಾಲ ನಾವು ಇರಬೇಕಾಗುತ್ತೆ. ಅಲ್ಲಿ ಹೋದಾಗ ಮಕ್ಕಳಿಗೆ ಹಾಸ್ಟೆಲ್ ಅರೇಂಜ್ಮೆಂಟ್ ಮಾಡಬೇಕು, ಎಲ್ಲ ಥರ ಯೂನಿವರ್ಸಿಟಿ ರಿಜಿಸ್ಟ್ರೇಷನು, ಡಾಕ್ಯುಮೆಂಟೇಷನು, ಅವ್ರಿಗೆ ಸಿಮ್ ಕಾರ್ಡ್ಸ್ಗಳು ಕೊಡಿಸ್ಬೇಕಾಗುತ್ತೆ. ಸೊ ಅಲ್ಲಿಗೆ ಹೋಗಿ ಒಂದು 10-15 ದಿನ ಬೇಕು ಮಕ್ಕಳಿಗೆ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗೋಕ್ಕೆ. ಸೊ ಅಷ್ಟು ದಿನಗಳ ಕಾಲ ನಾನೇ ಹೋಗಿರ್ತೀನಿ ಅಥವಾ ನಮ್ಮ ತಂಡದಿಂದ ಯಾರಾದರೂ ಹೋಗಿ ಇರ್ತಾರೆ. ಸೊ ಮಕ್ಕಳಿಗೆ ಹೋಗಿ ಸೆಟಲ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಎಜುಕೇಷನ್ ಮುಗಿಯೋ ತನಕನೂ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಮಕ್ಕಳು ಒಂದು ಬೆನ್ನೆಲುಬಾಗಿ ನಾವು ಖಂಡಿತ ಇರ್ತೀವಿ. ಅವ್ರಿಗೆ ಯಾವುದೇ ಅವ್ರು ಸಕ್ಸಸ್ಫುಲಿ MBBS ಮುಗಿಸಿ ಡಾಕ್ಟ್ರ್ ಆಗೋ ತನಕನೂ ನಮ್ಮ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಅವ್ರ ಜೊತೆ. ಎಸ್ ಮೇಡಮ್, ಇನ್ನು ಮುಖ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಎಜುಕೇಷನ್ ಆಗಿರ್ಬೋದು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಇದ್ದೇ ಇರುತ್ತೆ. ಸೊ ವಿದೇಶದಲ್ಲೂ ಕೂಡ MBBS ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರುತ್ತಾ, ಹೇಗೆ ಅಂತ? ಖಂಡಿತ ಇರುತ್ತೆ. ಸೊ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲೂ ಇರುತ್ತೆ, ರಷ್ಯಾದಲ್ಲೂ ಇರುತ್ತೆ, ಜಾರ್ಜಿಯಾದಲ್ಲೂ ಇರುತ್ತೆ. ಸೊ ಅವರು ಫಸ್ಟ್ ಇಯರ್ ಏನು ಹೋಗಿ ಓದಿದ ಮೇಲೆ ಅಲ್ಲಿರೋವಂಥ ಒಂದು ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಕೋಬೋದು. ಹಾಗೆಯೇ ನಮ್ಮಲ್ಲಿ ನಮ್ಮ ಸಂಸ್ಥೆ ಕೂಡ ಒಂದು ಸ್ಕಾಲರ್ಶಿಪ್ನ ನಾವು ಕೊಡ್ತೀವಿ, ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ಅಂತ. ಸೊ ಆ ಸ್ಕಾಲರ್ಶಿಪ್ಗೆ ಕರ್ನಾಟಕದ ಎಲ್ಲ ಮಕ್ಕಳು ಅಪ್ಲೈ ಮಾಡ್ಕೋಬೋದು. ಸೊ ಈ ಒಂದು ನಮ್ಮ ಒಂದು 300ರಿಂದ 400 ಮಕ್ಕಳು ಅಪ್ಲೈ ಮಾಡ್ತಾರೆ ಈ ಸ್ಕಾಲರ್ಶಿಪ್ಗೆ. ಹೈಯೆಸ್ಟ್ ಬಂದವ್ರಿಗೆ ಫಸ್ಟ್ ಬಂದರೆ 15 ಲಕ್ಷ, ಸೆಕೆಂಡ್ ಬಂದರೆ 10 ಲಕ್ಷ, ಥರ್ಡ್ ಬಂದರೆ 5 ಲಕ್ಷಗಳ ನಾವು ಸ್ಕಾಲರ್ಶಿಪ್ ಬಹುಮಾನನ ನಮ್ಮ ಹೊರದೇಶಗಳಿಗೆ ಹೋಗಬೇಕು, MBBS ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ನಾವು ಕೂಡ ಕೊಡ್ತೀವಿ. ಸೊ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಕೊಡುವಂಥ ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೋಬೋದು. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಬರೀ MBBS ಅಡ್ಮಿಷನ್ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಮೇಲೂ ಒಂದು ಸಾಮಾಜಿಕ ಹೊಣೆ, ಸಾಮಾಜಿಕ ಜವಾಬ್ದಾರಿ ಅನ್ನೋದೊಂದು ಇರುತ್ತೆ. ಸೊ ಆ ಒಂದು ಜವಾಬ್ದಾರಿನ ನಿಭಾಯಿಸಲಿಕ್ಕೆ ನಮ್ಮ ಸಂಸ್ಥೆ ನಾವೊಂದು ಸ್ಕಾಲರ್ಶಿಪ್ ಕೂಡ ಕೊಡ್ತೀವಿ. ಸೊ ಮಕ್ಕಳಿಗೆ ಒಂದು ಈ ಮುಖಾಂತರವಾಗಿ ಆರ್ಥಿಕ ಸಹಾಯ ಕೂಡ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಕಡೆಯಿಂದ ಹೊರದೇಶಕ್ಕೆ ಹೋಗಬೇಕು, MBBS ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಖಂಡಿತ ನಮ್ಮ ಕಡೆಯಿಂದ ಕೂಡ ಆರ್ಥಿಕ ನೆರವು ಸಿಗುತ್ತೆ. ಸೊ ಆ ಥರ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್ ಮೇಡಮ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ಬರು ಕಾಲರ್ ಹಿಡಿದ್ದಾರೆ, ಮಾತನಾಡಿಸ್ಬಿಡೋಣ. ಚಿತ್ರದುರ್ಗದಿಂದ ಒಬ್ಬರು ಕರೆ ಮಾಡಿದ್ದಾರೆ, ವಿಜಯ್ ಅಂತ ಹೇಳಿ. ನಮಸ್ತೆ ವಿಜಯ್ ಅವರೇ. ಗುಡ್ ಮಾರ್ನಿಂಗ್ ಮೇಡಮ್. ಮಾತಾಡಿ ಮೇಡಮ್ ಇದ್ದಾರೆ, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ನೀವು ಯಾವ ದೇಶಕ್ಕೆ ಕಳಿಸ್ತೀರಿ ಮೇಡಮ್ MBBS ಓದ್ಲಿಕ್ಕೆ? ಸರ್ ರಷ್ಯಾ, ಮೆಜಾರಿಟಿ ಮಕ್ಕಳು ರಷ್ಯಾಗೆ ಹೋಗ್ತಾರೆ, ಮತ್ತೆ ಜಾರ್ಜಿಯಾ. ಮೇಡಮ್ ನಮ್ಮ ಕಸಿನ್ ಒಬ್ಬ ರಷ್ಯಾದಲ್ಲಿ ಮಾಡಿದ್ರು. ಓಕೆ. ಅದು ನಮ್ಮ ಇಂಡಿಯನ್ ಮೆಡಿಕಲ್ ಎಜುಕೇಶನ್ಗೆ ಈಕ್ವಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಕ್ವಲ್ ಇಲ್ಲ ಅಂದರೆ ಯಾವ ಥರ ಸರ್? ಯಾವ ಯೂನಿವರ್ಸಿಟಿಗೆ ಹೋಗಿದ್ದಾರೆ ಅವರು? ಸರ್ ನೋಡಿ, ರಷ್ಯಾಗೆ ಹೋಗಿ MBBS ಮಾಡಲಿಕ್ಕೆ ಪ್ರತಿ ವರ್ಷ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅರೌಂಡ್ 10,000 ಮಕ್ಕಳು ಹೋಗ್ತಾರೆ. 97 ಯೂನಿವರ್ಸಿಟಿ ಇದೆ. ಇವತ್ತಲ್ಲ, ನಮ್ಮ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಾಗ 1950ಇಂದನೂ ಇಂಡಿಯನ್ ಸ್ಟೂಡೆಂಟ್ಸು ರಷ್ಯಾಗೆ ಹೋಗಿ MBBS ಓದ್ತಿದ್ದಾರೆ. ಆ ಟೈಮಲ್ಲಿ ನಮ್ಮ ಇಂಡಿಯನ್ಸ್ಗೆ ಫ್ರೀ ಎಜುಕೇಷನ್ ಇತ್ತಂತೆ. ಸೊ ಇಂಡಿಯಾಯಿಂದ ರಷ್ಯಾಗೆ ಹೋಗಿ MBBS ಮಾಡೋದು ಹೊಸದಲ್ಲ, ಇದು ಎಷ್ಟೋ ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ. ಖಂಡಿತ ರಷ್ಯಾದಲ್ಲಿ ಓದೋವಂಥ MBBSಸು 100% ವ್ಯಾಲಿಡ್ ಇದ್ದೇ ಇರುತ್ತೆ. ನಮ್ಮ ಇಂಡಿಯಾಗೆ ಬಂದಮೇಲೆ ಒಂದು NMC ಕಂಡಕ್ಟ್ ಮಾಡುವಂಥ FMG ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು. ಅದಾದಮೇಲೆ ಅವರು 10 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಬೇಕು. ಮುಂದೆ ಇಷ್ಟು ಮಾಡಿ ಅವ್ರು ಲೈಸೆನ್ಸ್ ತೊಗೊಂಡ್ರೆ ನಮ್ಮ ದೇಶದಲ್ಲಿ ಅವ್ರು ಓದಿರೋವಂಥ ಡಿಗ್ರಿ ಖಂಡಿತ ಈಕ್ವಲೆಂಟ್ ಇರುತ್ತೆ. ಬರೀ ರಷ್ಯಾ ಅಲ್ಲ, NMC ಗೈಡ್ಲೈನ್ಸ್, ನ್ಯಾಷನಲ್ ಮೆಡಿಕಲ್ ಕಮಿಷನ್ನು ಕೆಲವೊಂದು ರೂಲ್ಸ್ ರೆಗ್ಯುಲೇಷನು, ನೀವು ಯಾವುದೇ ದೇಶಕ್ಕೆ ಹೋಗಿ, ರಷ್ಯಾ ಹೋಗಿ, ಜಾರ್ಜಿಯಾ ಹೋಗಿ, ಸರ್ಬಿಯಾ ಹೋಗಿ, ಬೋಸ್ನಿಯಾ ಹೋಗಿ, ವಿಯೆಟ್ನಾಮ್ ಹೋಗಿ, ಯಾವುದೇ ಒಂದು ಕಂಟ್ರಿಗೆ ಹೋದ್ರೂ ನಮ್ಮ NMC ಆ್ಯಸ್ ಪರ್ ದ NMC ಗೈಡ್ಲೈನ್ಸ್ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು. ಅಷ್ಟಲ್ಲದೆ ನೀವು ಯಾವುದೇ ಒಂದು ಯೂನಿವರ್ಸಿಟಿಗಳಿಗೆ ಹೋದರೆ ಆ ಒಂದು ಯೂನಿವರ್ಸಿಟಿ WHO ಲಿಸ್ಟಲ್ಲಿ ಇರಬೇಕು. ಇಷ್ಟನ್ನ ನೋಡ್ಕೊಂಡು ಹೋದರೆ ಸೊ ಯಾವುದೇ ಕಾರಣಕ್ಕೂ ಡಿಗ್ರಿ ಇನ್ವ್ಯಾಲಿಡ್ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ರಷ್ಯಾದಲ್ಲಂತೂ ಎಲ್ಲ ಯೂನಿವರ್ಸಿಟೀಸು ಹೆಚ್ಚು ಕಡಿಮೆ 97 ಯೂನಿವರ್ಸಿಟೀಸ್ ಇದೆ. ಎಲ್ಲ ಯೂನಿವರ್ಸಿಟೀಸು NMC ಗೈಡ್ಲೈನ್ಸ್ಗೆ ಅನುಗುಣವಾಗಿದೆ, ಹಾಗೆಯೇ WHO ಲಿಸ್ಟಲ್ಲಿದೆ. ನೀವು ರಷ್ಯಾಗೆ ಕಳಿಸಿ MBBS ಮಾಡೋದ್ರಿಂದ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ಮಾತಾಡಿ, ಸೊ ದ್ಯಾಟ್ ನಿಮ್ದು ಏನೇ ಒಂದು ಡೌಟ್ಸ್ ಇದೆ ಅದನ್ನು ನಾವು ಕ್ಲಾರಿಫೈ ಮಾಡ್ಬೋದು. ಇಲ್ಲ ನಮ್ಮ ಆಫೀಸಿಗೆ ಡೈರೆಕ್ಟಾಗಿ ಬನ್ನಿ, ಬೆಂಗಳೂರಿಗೆ ಬಂದರೆ ನಾನೇ ಸಿಗ್ತೀನಿ, ಅಥವಾ ನೀವು ನಮ್ಮ ಹುಬ್ಳಿ ಬ್ರಾಂಚ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು.
ಥ್ಯಾಂಕ್ ಯು ವಿಜಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಮೇಡಮ್, ಈಗಾಗಲೇ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರೆ. ಇನ್ನು MBBS ಕಂಪ್ಲೀಟ್ ಆದಮೇಲೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡಬೇಕು, PG ಮಾಡಬೇಕು ಅನ್ನೋ ಆಸೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗಿರುತ್ತೆ. ಸೊ PG ಕೂಡ ಮಾಡ್ಬೋದಾ ಫಾರಿನಲ್ಲಿ, ಹೇಗೆ ಅಂತ? ಖಂಡಿತ ಮಾಡ್ಬೋದು. ಹೊರದೇಶಗಳಲ್ಲಿ PG ಮಾಡ್ಕೊಂಡು ಬರೋದು ಬೆಟರು. ಸೊ ಯಾಕಂದರೆ ನಮ್ಮ ದೇಶದಲ್ಲಿ ಮತ್ತೆ ಇಂಡಿಯಾಗೆ ವಾಪಸ್ ಬಂದರೆ ಬ್ಯಾಕ್ ಟು ಸ್ಕ್ವೇರ್ ಆಗ್ತಾರೆ. ಅಂದರೆ ಅಗೇನ್ PG ಮಾಡಬೇಕಂದ್ರೆ ಹೆಚ್ಚಿನ ಕಾಂಪಿಟೇಷನ್ ಇದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 1 ಲಕ್ಷ ಮಕ್ಕಳು MBBS ಬರೆದ್ರೆ, MBBS ಗ್ರ್ಯಾಜುಯೇಟ್ ಆದರೆ ಅದ್ರ ಜೊತೆಗೆ ಹೆಚ್ಚು ಕಡಿಮೆ 50,000 ಮಕ್ಕಳು ಹೊರದೇಶಗಳಿಂದ ಗ್ರ್ಯಾಜುಯೇಟ್ ಆಗಿ ಬರ್ತಾರೆ. ಸೊ 1.5 ಲಕ್ಷ ಮಕ್ಕಳು PG ನೀಟ್ ಬರೀತಾರೆ. ನಮ್ಮಲ್ಲಿ ಓನ್ಲಿ 45,000 PG ಸೀಟ್ಸ್ ಇದೆ. ಸೊ ನೀವು ಹೊರದೇಶಗಳಲ್ಲಿ ಓದೋದ್ರಿಂದ ಎಷ್ಟೋ ಕಡೆ ನಿಮಗೆ ಲ್ಯಾಂಗ್ವೇಜ್ ಕೂಡ ಹೇಳ್ಕೊಡ್ತಾರೆ. ಈ ಜಾರ್ಜಿಯಾದಲ್ಲಿ ಅಥವಾ ನೀವು ಯುರೋಪಲ್ಲಿ ಯಾವುದೇ ಒಂದು ದೇಶಗಳಿಗೆ ಹೋದರೂ ಅದೇ ಯೂನಿವರ್ಸಿಟಿಗಳಲ್ಲಿ ಜರ್ಮನ್, ಫ್ರೆಂಚ್, ನಾರ್ವೇಜಿಯನ್, ಈ ಥರ ಬೇರೆ ಬೇರೆ ಭಾಷೆಗಳು ಕೂಡ ನೀವು ಕಲ್ತ್ಕೊಂಡ್ರೆ ಈ ಯುರೋಪಲ್ಲಿ ಹೋಗಿ PG ಮಾಡೋದು ಬೆಟರು. ಬಿಕಾಸ್ ಇಲ್ಲೆಲ್ಲ ಫ್ರೀ ಎಜುಕೇಷನು. ಇಲ್ಲ USMLE ಅಥವಾ UKMLE ಎಲ್ಲ ಬರೆದು UK, US ಇಂಥ ರಾಷ್ಟ್ರಗಳಲ್ಲಿ ಫ್ರೀ ಎಜುಕೇಷನ್ ಇದೆ. ಸೊ 6 ವರ್ಷ ತನಕ ಪೇರೆಂಟ್ಸ್ ಹೆಂಗೋ ಸಪೋರ್ಟ್ ಮಾಡ್ತಾರೆ. ಬಟ್ ಅದಾದಮೇಲೆ ನೀವು ಏನಾದರೂ ಈ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಕೆಲವೊಂದು ಕಡೆ ಫ್ರೀ ಎಜುಕೇಷನ್ಸ್ ಇದೆ. ಆಮೇಲೆ ಎಷ್ಟೋ ಕಡೆ ಸ್ಟೈಫಂಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಯುರೋಪಲ್ಲಿ ಪ್ರತಿ ತಿಂಗಳು ಅವ್ರಿಗೆ ಸ್ಯಾಲ್ರಿ ಕೂಡ ಸ್ಟಾರ್ಟ್ ಆಗುತ್ತೆ. PG ಟೈಮಲ್ಲಿ ಅರೌಂಡ್ ಅಟ್ಲೀಸ್ಟ್ 5 lakh rupees ಸ್ಯಾಲ್ರಿ ಕೂಡ ಸಿಗುತ್ತೆ. ಸೊ ಇಂಥ ರಾಷ್ಟ್ರಗಳಲ್ಲಿ ಹೋಗಿ ನೀವು PG ಮಾಡೋದು ಬೆಟರು. ಹಂಗೆ ಮಾಡೋಕ್ಕೆ ನೀವು ತಯಾರಿ ಇವತ್ತಿಂದನೇ ಮಾಡಬೇಕು. ಓಕೆ, ಇವಾಗಿಂದನೇ ಲ್ಯಾಂಗ್ವೇಜಸ್ ಕಲಿಬೇಕು ಅಥವಾ USMLEಗೆ ಕೋಚಿಂಗ್, ಸೆಲ್ಫ್ ಪ್ರಿಪರೇಷನ್ ಮಾಡಬೇಕು. UKMLEಗೆ ಸೆಲ್ಫ್ ಪ್ರಿಪರೇಷನ್ ಮಾಡಬೇಕು. ಸೊ ಈ ಥರ ಎಲ್ಲ ನೀವು ಇವಾಗಿಂದನೇ ವಿದ್ಯಾರ್ಥಿಗಳು ಒಂದು ತಯಾರಿ ನಡೆಸೋದ್ರಿಂದ ಅವ್ರ ಒಂದು ಭವಿಷ್ಯ ಕೂಡ ಉಜ್ವಲ ಆಗುತ್ತೆ. PG ಕೂಡ ಹೊರಗಡೆಯಿಂದನೇ ಮಾಡ್ಕೊಂಬರ್ಬೋದು. ಸೊ ವಾಪಸ್ ಇಂಡಿಯಾಗೆ ಬಂದಾಗ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲೇ ಅವ್ರ ಒಂದು ಡಾಕ್ಟರ್ ಸೇವೆನ ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ಮುಖ್ಯವಾಗಿ ವಿದೇಶದಲ್ಲಿ ಹೋಗಿ MBBS ಮಾಡೋದ್ರಿಂದ ಯಾವೆಲ್ಲ ರೀತಿ ಪ್ರಯೋಜನವಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಒಂದು ವೇಳೆ ಭಾರತದಲ್ಲಿ MBBS ಮಾಡೋದಕ್ಕೆ ಸೀಟ್ ಸಿಗ್ತಿಲ್ಲ, ವಿದೇಶದಲ್ಲಿ ಹೋಗಿ MBBS ಮಾಡಬೇಕನ್ನೋ ಆಸೆ, ಕನಸು ಇದ್ರೆ ನೀವು ನೇರವಾಗಿ ವರ್ಲ್ಡ್ ಎಜುಕೇಷನ್ ಸೆಂಟರ್ ಅವರನ್ನ ಭೇಟಿಯಾಗೋದು. ಅವರ ಅಡ್ರೆಸ್ ಪ್ಲೇಟ್ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾವುದೇ ಪ್ರಶ್ನೆ ಇದ್ದಲ್ಲಿ, ಯಾವುದೇ ಡೌಟ್ ಇದ್ದಲ್ಲಿ ನೇರವಾಗಿ ಕರೆ ಮಾಡಿ, ನೇರವಾಗಿ ಭೇಟಿ ನೀಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ.